ಒಂದ್ ಕಾಲದಲ್ಲಿ ಶಿಸ್ತಿನ ಪಕ್ಷವಾಗಿದ್ದಂತಹ ಬಿಜೆಪಿ ಈಗ ಬಣ ರಾಜಕೀಯದಿಂದಾಗಿ ತತ್ತರಿಸಿ ಹೋಗ್ತಾ ಇದೆ. ಒಳಗೊಳಗೆ ಹತ್ತಿರುವಂತಹ ಬೆಂಕಿನ ಆರ್ಸೋಕೆ ಒಂದ್ ಕೈ ಹಾಕಿರುವಂತಹ ಬಿಜೆಪಿ ಬಾಸು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಬಗ್ಗೆ ಕಂಟ್ರೋಲ್ ಮಾಡೋಕೆ ಬಿಗ್ ಬಾಸ್ಗಳ ಮುಂದೆ ರಿಪೋರ್ಟ್ ಅನ್ನ ಇಡೋಕೆ ಡಿಸೈಡ್ ಮಾಡಿದ್ದಾರೆ. ಈ ಬಣಗಳ ಬಡಿದಾಟ ರಾಜ್ಯ ಬಿಜೆಪಿಯನ್ನ ಡ್ಯಾಮೇಜ್ ಮಾಡ್ತಿದೆ. ಸಿಕ್ಕಿದ್ರೆ ಸಾಕು ಅಂತ ಕಾಯೋ ವಿಪಕ್ಷಗಳಿಗೆ ಇದೊಂದು ಪ್ರಬಲ ಅಸ್ತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಪಕ್ಷಕ್ಕೆ ಆಗ್ತಾ ಇರೋ ಮುಜುಗರ ತಪ್ಪಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇನೆ ಜೊತೆ ರಣಕಹಳೆ ಊದಿದ್ದಾರೆ. ಇವತ್ತು ದೆಹಲಿಗೆ ಹಾರಲಿರುವ ಬಿವೈ ವಿಜಯೇಂದ್ರ ನಾಳೆ ಶಾ ಮತ್ತು ನಡ್ಡಾ ಭೇಟಿ ಮಾಡಿ ಮಹತ್ವದ ಚರ್ಚೆ. ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ತೆರಳಲಿದ್ದು ನಾಳೆ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದಿಂದ ಬಿಜೆಪಿಗೆ ಆಗ್ತಾ ಇರೋ ಮುಜುಗರದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಶಾಸಕರನ್ನ ಒಗ್ಗೂಡಿಸಿ ಶಕ್ತಿ ಪ್ರದರ್ಶನಕ್ಕೆ ಬಿವೈವಿ ಪ್ಲಾನ್. ಈ ವೇಳೆ ಮಾಜಿ ಶಾಸಕರನ್ನ ಒಗ್ಗೂಡಿಸಿ ಶಕ್ತಿ ಪ್ರದರ್ಶನಕ್ಕೂ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಮಧ್ಯ ಕರ್ನಾಟಕ ಭಾಗದಿಂದಲೇ ಬಲವರ್ಧನೆ ಮಾಡಿ ಎಂಪಿ ರೇಣುಕಾಚಾರ್ಯ ಹಾಗೂ ಟೀಂ ರೆಡಿ ಮಾಡಿ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡೋಕೆ ಬಿವೈ ವಿಜಯೇಂದ್ರ ತಂತ್ರ ರೂಪಿಸಿದ್ದಾರೆ ಎನ್ನಲಾಗ್ತಿದೆ. ಕಳೆದ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷೆಗೂ ಮೀರಿದ ಹಿನ್ನಡೆಯಾಗಿದೆ. ಹೀಗಾಗಿ ಅಲರ್ಟ್ ಆಗಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಸೋತಿರುವ ಕ್ಷೇತ್ರಗಳ ಮಾಜಿ ಶಾಸಕರನ್ನ ಒಂದುಗೂಡಿಸಿ ಈಗಿಂದಾನೇ ಚುನಾವಣೆಗೆ ರಣಕಹಳೆ ಊದೋಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ನಿಟ್ಟಲ್ಲಿ ಮಧ್ಯ ಕರ್ನಾಟಕ ಭಾಗದ ದಾವಣಗೆರೆಯಲ್ಲಿ ಶೀಘ್ರದಲ್ಲೇ ಸಮಾವೇಶ ನಡೆಸೋಕೆ ಬಿಜೆಪಿ ಸಜ್ಜಾಗಿದೆ ಅಂತ ಹೇಳಲಾಗ್ತಿದೆ. ಆ ಮೂಲಕ ಮಾಜಿ ಶಾಸಕರನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸೋಕೆ ವಿಜಯೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇಂದು ವಿಜಯೇಂದ್ರ ಬಣ ರಾಜಕೀಯ ಶಕ್ತಿಪೀಠ ಕುರುಡುಮಲೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಂಡಿದೆ. ಬಳಿಕ ಮಾಜಿ ಶಾಸಕ ರೇಣುಕಾಚಾರ್ಯ ಸುದ್ದಿಗೋಷ್ಠಿ ನಡೆಸಿ ಯತ್ನಾಳ್ ಬಣದ ವಿರುದ್ಧ ಕಿಡಿಕಾರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಕೊಂಡು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಅವರು ಗೋಮುಖ ವ್ಯಾಘ್ರ. ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನ ಬಗ್ಗೆ, ವಿಜಯೇಂದ್ರ ಬಗ್ಗೆ, ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದಗೌಡರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿರುವ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಭಿನ್ನಮತದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಪಕ್ಷ ಯಾರಿಂದಲೂ ಯಾರು ಏನು ಮಾಡೋಕ್ಕಾಗಲ್ಲ. ಪಕ್ಷ ನಿರಂತರ, ಅದು ಪಕ್ಷ ಇರ್ತದೆ. ನಾನಿಲ್ದಿದ್ರೆ ಪಕ್ಷ ಹೋಗ್ಬಿಡ್ತದೆ, ಇನ್ನೊಬ್ರು ಇಲ್ದಿದ್ರೆ ಪಕ್ಷ ಹೋಗ್ಬಿಡ್ತದೆ. ಇದು ಹೋಗೋದಿಲ್ಲ. ಯಾರಿದ್ರೂ ಇಲ್ಲದೆ ಇದ್ರೂ ಪಕ್ಷ ನಡ್ಕೊಂಡು ಹೋಗ್ತಿರ್ತದೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ದೇ ವಿಲ್ ಟೇಕ್ ಎ ಡಿಸಿಷನ್ ಅಟ್ ರೈಟ್ ಟೈಮ್. ಒಟ್ಟಾರೆ ಇನ್ನೇನೋ ಚಳಿಗಾಲದ ಅಧಿವೇಶನ ಶುರುವಾಗ್ಬಿಡುತ್ತೆ. ಅದಕ್ಕೂ ಮುನ್ನ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಕಲಾಪದಲ್ಲಿ ಬಿಜೆಪಿಗೆ ಸ್ವಪಕ್ಷದವರಿಂದಲೇ ಆಗೋ ಮುಜುಗರವನ್ನ ಯಾರಿಂದಾನೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಹೀಗಾಗಿ ವಿಜಯೇಂದ್ರ ಮಾಡಿರುವ ಈ ಮಾಸ್ಟರ್ ಪ್ಲಾನ್ ಫಲ ಕೊಡುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.